ಸಮಾಧಾನ. ಮಹಾಲಕ್ಷ್ಮಿಗೆ ಅಪಮಾನ ಮಾಡಿದ ಆ ಭೃಗುವಿಗೆ ತಕ್ಕ ದಂಡನೆಯಾದಂತೆ ನನಗೆ ಸಮಾಧಾನ. ದೇವಿ, ಅನವರತ ನನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡುತ್ತಿರುವ ನಿನಗೆ ನಿಜ ಭಕ್ತರೊಡನೆ ನನಗಿರುವ ಹೃದಯ ಸಂಬಂಧವೇನೆಂಬುದು ನಿನಗೆ ತಿಳಿಯದೆ. ಇಂದಿರಾ, ಇಷ್ಟಕ್ಕೂ ಭೃಗು ಪಾದಸ್ಪರ್ಶವಾದದ್ದು ನನಗೆ. ನಿಮಗಲ್ಲ, ನಿಮಗಲ್ಲ. ಅವನು ಒದ್ದಿದ್ದು ಸದಾ ನಾನು ವಾಸವಾಗಿರುವ ಈ ವಕ್ಷಸ್ಥಳಕ್ಕೆ, ಮಹಾಲಕ್ಷ್ಮಿ ನಿಲಯಕ್ಕೆ ಅವನು ಅಪಚಾರ ಮಾಡಿದ್ದು. ಶ್ರೀಪತಿ ಎದುರಿಗೆ ಶ್ರೀದೇವಿಯ ಮಂದಿರವನ್ನು ತೃಣದಂತೆ ಭಾವಿಸಿ ಕಾಲಿನಿಂದ ಜಾಡಿಸಿದ ಆ ಗರ್ವಾಂಧನನ್ನು ಶಪಿಸದೆ ದಂಡಿಸದೆ ಉಪಚರಿಸಿದ್ದು ಅಲ್ಲದೆ ನನ್ನೆದುರಿಗೆ ಅವನನ್ನು ಕೊಂಡಾಡುವಿರಾ? ಲೋಕಮಾತ, ಮಡಿಲಿನಲ್ಲಿ ಮಲಗಿರುವ ಮಗು ಅಳುತ್ತಾ ಎದೆಗೆ ಕಾಲು ತಾಗಿಸಿದರೆ ಹೆತ್ತವಳು ಅದನ್ನು ರೋಷದಿಂದ ಬಿಸಾಡಿ ದಂಡಿಸುತ್ತಾಳೇನು? ಪಾದದಿಂದೊದ್ದು ಘಾತಿಗೊಳಿಸಿದವನ ಮೇಲೆ ಪ್ರೀತಿ, ಪಾದ ಪೂಜಿಸಿ ಪಾದ ಕಮಲಗಳನ್ನು ಆಶ್ರಯಿಸಿರುವ ನನಗೆ ಬೇಡದ ನೀತಿ. ಅದೇ ಭಕ್ತನಿಗೂ ಭಗವಂತನಿಗೂ ಇರುವ ರೀತಿ. ನಿಮ್ಮ ರೀತಿ ನೀತಿಗಳ ಅವಶ್ಯಕತೆ ನನಗೆ ಬೇಕಿಲ್ಲ. ಯಾವ ಸ್ಥಳದಲ್ಲಿ ನನಗೆ ರಕ್ಷಣೆ ಇಲ್ಲವೋ, ಯಾವ ಸ್ಥಳದಲ್ಲಿ ಈ ಲಕ್ಷ್ಮಿಗೆ ಪುರಸ್ಕಾರವಿಲ್ಲವೋ ಆ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ನಿಲ್ಲುವುದಿಲ್ಲ. ಸರಿಯಾಗಿ ನುಡಿದೆ ತಾಯಿ. ನಾರಾಯಣ ನಾರಾಯಣ. ನಾರದ, ಸಮಯ ಸಾಧಿಸಿ ಸಮಾಧಾನ ಹೇಳುವುದು ಬಿಟ್ಟು ಸಂಸಾರವನ್ನೇ ಒಡೆಯಲು ನೋಡುತ್ತಿರುವೆಯಾ? ನಾರಾಯಣ ನಾರಾಯಣ. ಎಲ್ಲಿಯಾದರೂ ಉಂಟೆ ಪರಮಾತ್ಮ? ಪುರಸ್ಕಾರವಿಲ್ಲದ ಸ್ಥಳದಲ್ಲಿ ಕ್ಷಣಕಾಲವೂ ನಿಲ್ಲುವುದಿಲ್ಲವೆಂದು ತಾಯಿಯೇ ಹೇಳಿದ್ದಾಳೆ. ಅಮ್ಮ, ಯಾವುದೇ ಕಾರಣಕ್ಕೆ ಆಗಲಿ ಈ ನಿನ್ನ ನಿರ್ಧಾರವನ್ನು ದಯಮಾಡಿ ಬದಲಿಸಬೇಡ ತಾಯಿ. ನಾರದ, ಯೋಚನೆ ಮಾಡು ತಾಯಿ. ಶ್ರೀಹರಿಯ ಮನಸ್ಸನ್ನು ತಲ್ಲಣಗೊಳಿಸಬೇಡ. ಕ್ಷಣಕಾಲ ಶಾಂತವಾಗಿ. ಇಲ್ಲ, ಖಂಡಿತ ಇಲ್ಲ. ಏನೇ ಆಗಲಿ ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ಇರುವುದಿಲ್ಲ. ಲಕ್ಷ್ಮಿ, 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 ಮಹಾಲಕ್ಷ್ಮಿ, ಲಕ್ಷ್ಮಿ, ಪ್ರಾಣೇಶ್ವರಿ, ಹೃದಯೇಶ್ವರಿ. ಲಕ್ಷ್ಮಿ, ಲಕ್ಷ್ಮಿ. ನಾರಾಯಣ ನಾರಾಯಣ.